ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಪ್ರಸಾದ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡ್ಬೋದು, ನೀವು ಸ್ಕ್ರೀನ್ ಮೇಲೆ ವಿಡಿಯೋ ಬರ್ತಾ ಇದೆ. ನಿಂದಲೇ ಒಂದು ಶುರುವಾಗಿದೆ. ಸೊ ನೋಡ್ತಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ, ಎಷ್ಟು ಬ್ಯೂಟಿಫುಲ್ ಆಗಿ ವಾಟ್ಸಪ್ ಚಾಟ್ ಲಿರಿಕಲ್ ಗ್ರೀನ್ ಸ್ಕ್ರೀನ್ ಸ್ಟೇಟಸ್ ವಿಡಿಯೋ ಅನ್ನೋದು ಬರ್ತಿದೆ ಅಂತ. ಸೊ ಈ ರೀತಿ ಒಂದು ಬ್ಯೂಟಿಫುಲ್ ಸ್ಟೇಟಸ್ ವಿಡಿಯೋವನ್ನು ನಾವು ಹೇಗೆ ಮತ್ತೆ ಯಾವ ರೀತಿಯಲ್ಲಿ ಎಡಿಟಿಂಗ್ ಮಾಡೋದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಬೇಕಾಗುತ್ತೆ. ಸೊ ಇದನ್ನು ಎಡಿಟಿಂಗ್ ಮಾಡಬೇಕಂದ್ರೆ ಜಸ್ಟ್ ನಿಮ್ಮ ಹತ್ರ ಒಂದು ಕೈನ್ಮಾಸ್ಟರ್ ಅಪ್ಲಿಕೇಶನ್ ಮತ್ತು ಈ ರೆಡಿ ಗ್ರೀನ್ ಸ್ಕ್ರೀನ್ ವಿಡಿಯೋ ನಿಮ್ಮ ಹತ್ರ ಬೇಕಾಗುತ್ತೆ. ಸೊ ಇದು ಎರಡರ ಲಿಂಕನ್ನು ಕೂಡ ನಮ್ಮ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. ಅದೇ ರೀತಿ ನಮ್ಮ ಟೆಲಿಗ್ರಾಮಲ್ಲಿ ಕೂಡ ನಾವು ಅಪ್ಲೋಡ್ ಮಾಡಿರ್ತೀವಿ. ಸೊ ಅದ್ರ ಮುಖಾಂತರ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಮತ್ತು ನೀವು ಯಾವ ರೀತಿಯಲ್ಲಿ ಹೇಗೆ ಏನೇನು ಮಾಡಬೇಕಂತ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಓಕೆ, ಸೊ ಈ ಒಂದು ವಿಡಿಯೋವನ್ನು ನಾವು ಶುರು ಮಾಡುವ. ಅದಕ್ಕಿಂತ ಮುಂಚೆ ನೋಡಿ, ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸಿರುವ ಬೆಲ್ ಬಟನ್ ನೀವೇನಾದರೂ ಆಲ್ನಲ್ಲಿ ಕ್ಲಿಕ್ ಮಾಡಿದ್ರೆ ಇದೇ ರೀತಿ ನಾವು ಮುಂದೆ ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಅನ್ನೋದು ಫಸ್ಟ್ ನಿಮಗೆ ಬಂದು ತಲುಪುತ್ತೆ. ಅವಾಗ ನೀವೇ ಫಸ್ಟ್ ನೋಡ್ಬೋದಾಗಿದೆ ಫ್ರೆಂಡ್ಸ್. ಓಕೆ, ಸೊ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡುವ. ಸೊ ಫ್ರೆಂಡ್ಸ್, ಫಸ್ಟ್ ನೀವು ಏನು ಮಾಡಬೇಕು, ಕೈನ್ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡಬೇಕು. ನಂತರ ಅಲ್ಲಿ ನೀವು ಪ್ರಾಜೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡಿ, ನಂತರ 9:16 ಡ್ರಾಫ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಮೇಲೆ ನೀವು ಕ್ಲಿಕ್ ಮಾಡಿ ಕೊಡಬೇಕಾಗುತ್ತೆ. ಸೊ ನಂತರ ನೀವು ಏನು ಮಾಡಬೇಕು, ಬ್ಯಾಕ್ಗ್ರೌಂಡ್ ಆಗಿ ಒಂದಷ್ಟು ಫೋಟೋವನ್ನು ನೀವು ಸೆಲೆಕ್ಟ್ ಮಾಡಿ ಕೊಡಬೇಕು. ಈಗ ನೋಡ್ಬೋದು 1 2 3 4 ಫೋಟೋ ನಾನು ಇವಾಗ ಆ್ಯಡ್ ಮಾಡ್ಕೊಂಡಿದ್ದೇನೆ. ನೀವು ಎಷ್ಟು ಫೋಟೋ ಬೇಕೋ ಅಷ್ಟು ಫೋಟೋನ ಆ್ಯಡ್ ಮಾಡ್ಕೋಬೋದು. ನಂತರ ಫೋಟೋ ಕರೆಕ್ಟಾಗಿ ಸೆಟ್ ಆಗಿರೋದು ಮತ್ತೆ ಕೂಡ ನಾವು ಫೋಟೋಗಳನ್ನು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ, ಸೊ ಈಗ ಫೋಟೋಸ್ಗಳನ್ನ ನಾವು ಇದನ್ನು ಆ್ಯಡ್ ಮಾಡ್ಕೊಂಡಿದ್ದೇವೆ ಕರೆಕ್ಟಾಗಿ. ಓಕೆ, ಸೊ ನಾವು ಆ್ಯಡ್ ಮಾಡಿರೋ ಫೋಟೋಸಲ್ಲಿ ನಿಮಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಅದನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಕರೆಕ್ಟಾಗಿ ಮುಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಹೇಳಿಕೊಡ್ತೀವಿ ಯಾವ ರೀತಿ ಹೇಗೆ ಏನು ಅಂತ. ಓಕೆ, ಸೊ ಇವಾಗ ಫೋಟೋಸ್ ನಮಗೆ ಆ್ಯಡ್ ಮಾಡಾಗಿದೆ. ನಂತರ ನೀವು ಏನು ಮಾಡಬೇಕು, ಇಲ್ಲಿಗೆ ನಾವು ಕೊಟ್ಟಿರೋ ಒಂದು ರೆಡಿ ವಿಡಿಯೋ ಇದೆ, ಗ್ರೀನ್ ಸ್ಕ್ರೀನ್ ವಿಡಿಯೋ. ಒಂದು ಗ್ರೀನ್ ಸ್ಕ್ರೀನ್ ವಿಡಿಯೋ ನೀವು ಇಲ್ಲಿಗೆ ಇಂಪೋರ್ಟ್ ಮಾಡಬೇಕು. ಓಕೆ, ಸೊ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಒಂದು ಗ್ರೀನ್ ಸ್ಕ್ರೀನ್ ರೆಡಿ ವಿಡಿಯೋ ಇದನ್ನು ನಾವು ಟೆಲಿಗ್ರಾಮಲ್ಲಿ ಆಗಿರ್ಬೋದು, ಡಿಸ್ಕ್ರಿಪ್ಷನ್ಗೆಲ್ಲ ಕೊಟ್ಟಿರ್ತೀವಿ, ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಿಮಗೆ ಇದನ್ನ ಬ್ಲ್ಯಾಕ್ ಕಲರ್ ಕಾಣ್ತಿರ್ಬೋದು, ಇದನ್ನು ನೀವು ಡಿಲೀಟ್ ಮಾಡ್ಕೋಬೋದು. ಸೊ ಈ ಒಂದು ಲೇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸ್ವಲ್ಪ ಇದನ್ನ ಡ್ರ್ಯಾಗ್ ಮಾಡ್ಕೊಳ್ಳಿ. ಓಕೆ, ಅದಕ್ಕಿಂತ ಮುಂಚೆ ಕಟ್ಟಿಂಗ್ ಆಪ್ಷನ್ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ, ಸ್ವಲ್ಪ ಇದರಲ್ಲಿ ಡ್ರ್ಯಾಗ್ ಮಾಡ್ಕೊಳ್ಳಿ. ಡ್ರ್ಯಾಗ್ ಮಾಡಿದ ತಕ್ಷಣ ನಮಗೆ ಗ್ರೀನ್ ಸ್ಕ್ರೀನಲ್ಲಿ ಇರುತ್ತೆ ಕರೆಕ್ಟಾಗಿ ನಮಗೆ ಕಾಣಿಸುತ್ತೆ ಫ್ರೆಂಡ್ಸ್. ಓಕೆ, ಇದನ್ನು ಕರೆಕ್ಟಾಗಿ ಸ್ಟಾರ್ಟಿಂಗ್ ಇರುತ್ತೆ ಡ್ರ್ಯಾಗ್ ಮಾಡ್ಕೊಳ್ಳಿ. ಓಕೆ, ನೋಡ್ಬೋದು ಈಗ ಪರ್ಫೆಕ್ಟ್ ಆಗಿದೆ. ಒಂದು ಬ್ಲ್ಯಾಕ್ ಕಲರ್ ಅನ್ನೋದು ನಮಗೆ ರಿಮೂವ್ ಆಗಿದೆ ಫ್ರೆಂಡ್ಸ್ ಅಲ್ವಾ. ಸೊ ಇನ್ನು ನೀವು ಏನು ಮಾಡಬೇಕು, ಈ ಒಂದು ಗ್ರೀನ್ ಸ್ಕ್ರೀನ್ ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು, ಸೊ ಇಲ್ಲಿ ಕೆಳಗಡೆ ಸ್ಪ್ಲಿಟ್ ಸ್ಕ್ರೀನ್ ಕಾಣ್ತಿರ್ಬೋದು, ಇಲ್ಲಿ ಫಿಟ್ಟು ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ನಮಗೆ ಇದು ಪರ್ಫೆಕ್ಟಾಗಿ ಸ್ಕ್ರೀನ್ಗೆ ಫಿಟ್ ಆಗುತ್ತೆ ಫ್ರೆಂಡ್ಸ್. ಓಕೆ, ಸೊ ನಂತರ ನೀವು ಏನು ಮಾಡಬೇಕು, ಸಿಂಪಲ್ಲಾಗಿ ಈ ಒಂದು ವಿಡಿಯೋ ಲೇಯರ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಬನ್ನಿ. ಸೊ ಇಲ್ಲಿ ನಿಮಗೆ ಕ್ರೋಮಾಕಿ ಕಾಣ್ತಿರ್ಬೋದು, ಇಲ್ಲಿ ಎನೇಬಲ್ ಮಾಡ್ಕೊಳ್ಳಿ. ಇಲ್ಲಿ 28 ಕಾಣ್ತಿರ್ಬೋದು, ಇಲ್ಲಿ ಸ್ವಲ್ಪ ಇದರಲ್ಲಿ ಜಾಸ್ತಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ನೋಡ್ಬೋದು ಜಾಸ್ತಿ ಮಾಡಿದ ತಕ್ಷಣ ನಮಗೆ ಸೊ ನೀಟಾಗಿ ಕ್ಲಿಯರಾಗಿ ಬರ್ತಾ ಇದೆ ಫ್ರೆಂಡ್ಸ್ ಅಲ್ವಾ. ಈ ರೀತಿಯಲ್ಲಿ ಜಾಸ್ತಿ ಮಾಡ್ಕೊಳ್ಳಿ. ನೋಡ್ಬೋದು ತುಂಬ ಚೆನ್ನಾಗಿ ಬರ್ತಾ ಇದೆ. ಓಕೆ, ಇಷ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಜಸ್ಟ್ ಇದರಲ್ಲಿ ಬ್ಯಾಕ್ ಮಾಡಿ ಫ್ರೆಂಡ್ಸ್. ಓಕೆ, ಜಸ್ಟ್ ಏನು ಮಾಡ್ತೀನಿ, ಇವಾಗ ಪ್ಲೇ ಮಾಡ್ತೀನಿ. ಸೊ ಪ್ಲೇ ಮಾಡೋದಕ್ಕೆ ಮುಂಚೆ ನಾನು ಜಸ್ಟ್ ಇದರಲ್ಲಿ ಬರ್ತೀನಿ ಮ್ಯೂಸಿಕ್ ಜಸ್ಟ್ ಮ್ಯೂಟ್ ಮಾಡ್ಕೊಳ್ತೀನಿ. ಓಕೆ, ಯಾಕಂದರೆ ಅಂದರೆ ಕಾಪಿರೈಟ್ ಇಶ್ಯೂ ಬರುತ್ತೆ, ಅದಕ್ಕೋಸ್ಕರ. ಸೊ ನೋಡ್ಬೋದು ಈಗ ಪ್ಲೇ ಮಾಡ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನೀವು ನೋಡ್ತಿರ್ಬೋದು ತುಂಬ ಸೂಪರಾಗಿ ಬರ್ತೀವಿ ಫ್ರೆಂಡ್ಸ್ ಅಲ್ವಾ. ಈ ರೀತಿಯಲ್ಲಿ ನೀವು ಸಿಂಪಲಾಗಿ ಎಡಿಟಿಂಗ್ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಈಗ ನೀವು ಆ್ಯಡ್ ಮಾಡಿದ ಫೋಟೋ ಪರ್ಫೆಕ್ಟಾಗಿ ಸೆಟ್ ಆಗಿಲ್ಲ ಅಂತ ಹೇಳಿದರೆ, ಸೊ ಈ ಫೋಟೋ ಲೈನ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪ್ಯಾನ್ ಆ್ಯಂಡ್ ಝೂಮ್ ಇದರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಈಕ್ವಲ್ ಮೇಲೆ ಫಸ್ಟ್ ನೀವು ಕ್ಲಿಕ್ ಮಾಡಬೇಕು. ಸೊ ಯಾವ ಫೋಟೋ ಸೆಟ್ ಆಗಿಲ್ಲ ಈ ರೀತಿಯಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಸೊ ಈ ರೀತಿಯಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಅಂತ ನೋಡಿ, ಈ ರೀತಿಯ ಝೂಮ್ ಸೈಜ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಕೆಳಗೆ ಬೇಕಿದ್ರೆ ಕೆಳಗೆ, ಮೇಲೆ ಬೇಕಿದ್ರೆ ಮೇಲೆ ಈ ರೀತಿ ಡ್ರ್ಯಾಗ್ ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ನಂತರ ಇಲ್ಲಿ ಜಸ್ಟ್ ಬ್ಯಾಕ್ ಮಾಡಿ ಇದೇ ರೀತಿಯಲ್ಲಿ ಪ್ರತಿಯೊಂದು ಫೋಟೋವನ್ನು ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸೊ ಅದೇ ನೆಕ್ಸ್ಟ್ ಫೋಟೋ ಬೇಕು ಅಂತ ಇದ್ದರೆ, ಸೊ ನೋಡಿ ಈ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಪ್ಯಾನ್ ಆ್ಯಂಡ್ ಝೂಮ್ ಈಕ್ವಲ್ ಮೇಲೆ ಕ್ಲಿಕ್ ಮಾಡಿಕೊಂಡು, ಸೊ ಈ ರೀತಿಯಲ್ಲಿ ಕರೆಕ್ಟಾಗಿ ಝೂಮ್ ಸೈಜ್ ಮಾಡಿಕೊಂಡು ಸೆಂಟರ್ ಭಾಗದಲ್ಲಿ ಸೆಟ್ ಮಾಡ್ಕೊಳ್ಳಿ. ಜಸ್ಟ್ ಈ ರೀತಿಯಲ್ಲಿ ಹೊರಗಡೆ ಕ್ಲಿಕ್ ಮಾಡಿ ನೋಡ್ಬೋದು ಪರ್ಫೆಕ್ಟಾಗಿ ಸೆಟ್ ಆಗಿದೆ ಅಲ್ವಾ. ಸೊ ಇನ್ನು ನೀವು ಏನು ಮಾಡಬೇಕು, ಇಲ್ಲಿಗೆ ಫೋಟೋವನ್ನು ನೀವು ಸೆಲೆಕ್ಟ್ ಮಾಡಿಕೊಡ್ಬೇಕು. ಓಕೆ, ಅಂದರೆ ನಿಮ್ಮದು DP ಅನ್ನು ನೀವು ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಸೊ ಆಲ್ರೆಡಿ ನಾನು ಇವಾಗ ರೌಂಡ್ ಶೇಪ್ಗೆ ಕ್ರಾಪ್ ಮಾಡ್ಕೊಂಡಿರುವ ಕಾರಣ ನೋಡಿ ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಂತರ ಜಸ್ಟ್ ಈ ಒಂದು ಫೋಟೋ ನಾನು ಇವಾಗ ಈ ರೀತಿಯಲ್ಲಿ ಕ್ರಾಪ್ ಮಾಡ್ಕೊಳ್ತೀನಿ. ಓಕೆ, ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಇವಾಗ ಈ ರೀತಿಯಲ್ಲಿ ಕ್ರಾಪ್ ಮಾಡ್ಕೊಳ್ತೀನಿ. ನಂತರ ಇದರ ಸೈಜ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತೀನಿ. ಇನ್ನು ಸ್ವಲ್ಪ ನಾನು ಈ ರೀತಿಯಲ್ಲಿ ಕ್ರಾಪ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಓಕೆ, ಕ್ರಾಪ್ ಮಾಡಿದ ನಂತರ ಸೈಜನ್ನು ನಾವು ಈ ರೀತಿಯಲ್ಲಿ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಈ ರೀತಿಯಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಇನ್ನೂ ಕೂಡ ಸ್ವಲ್ಪ ಸೈಜನ್ನು ಕಡಿಮೆ ಮಾಡ್ಕೊಳ್ತೀನಿ ಈ ರೀತಿಯಲ್ಲಿ. ಓಕೆ, ನೋಡ್ಬೋದು ಪರ್ಫೆಕ್ಟಾಗಿ ನಾವು ಈ ರೀತಿಯಲ್ಲಿ ಒಂದು ಜಾಗದಲ್ಲಿ ಆ್ಯಡ್ ಮಾಡ್ಕೊತೀವಿ. ಈಗ ನಮಗೆ DP ಅನ್ನೋದು ಕರೆಕ್ಟಾಗಿ ಸೆಟ್ ಆಗಿದೆ ಫ್ರೆಂಡ್ಸ್. ಓಕೆ, ಸೊ ನಿಮಗೆ DP ಕರೆಕ್ಟಾಗಿ ಸೆಟ್ ಆಗಿಲ್ಲ ಅಂದರೆ DP ಒಂದು ಲೇಯರ್ ಫೋಟೋ ಲೇಯರ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಬನ್ನಿ.
ಸೊ ಕೆಳಗಡೆ ಬರಬೇಕಾದ್ರೆ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ ಟ್ರಾನ್ಸ್ಫರ್. ಒಂದು ಆಪ್ಷನ್ ನಿಮಗೆ ಫೋಟೋ ಡಿ ಪಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಸೆಟ್ ಮಾಡೋ ಒಂದು ಆಪ್ಷನ್ ಆಗಿರ್ತದೆ ಇದು. ಅದರಲ್ಲಿ ನೀವು ಅಡ್ಜಸ್ಟ್ಮೆಂಟ್ ಅನ್ನೋದನ್ನ ನೀವು ಮಾಡ್ಬೋದು. ಸೊ ನಂತರ ಈ ಒಂದು ಫೋಟೋ ಲೇಯರ್ನ ನೀವು ಏನು ಮಾಡಬೇಕು, ಆ್ಯಡ್ ಮಾಡಿದ ನಂತರ ಈ ಒಂದು ಲೇಯರ್ನ ಕೂಡ ಎಂಡಿಂಗ್ವರೆಗೆ ಇರ್ತದೆ ಡ್ರ್ಯಾಗ್ ಮಾಡ್ಕೋಬೋದು. ಓಕೆ, ನಂತರ ಇಲ್ಲಿ ಸ್ಟಾರ್ಟಿಂಗ್ ಮಾಡಿ ಇಲ್ಲಿ ನಂತರ ನೀವು ಏನು ಮಾಡಬೇಕು, ನಿಮ್ಮೊಂದು ಟೆಕ್ಸ್ಟ್ ನೀವು ಆ್ಯಡ್ ಮಾಡಿ ಕೊಡಬೇಕಾಗುತ್ತೆ. ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಏನು ಮಾಡ್ಬೋದು, ನಿಮ್ಮದು ಟೆಕ್ಸ್ಟ್ನ ನೀವು ಟೈಪ್ ಮಾಡ್ಕೊಳ್ಳಿ. ಇವಾಗ ನಾನು ಏನು ಮಾಡ್ತೀನಿ, ನನ್ನದು ಟೆಕ್ಸ್ಟ್ ನಾನು ಇವಾಗ ಈ ರೀತಿ ಟೈಪ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಓಕೆ, ನೋಡ್ಬೋದು ಟೈಪ್ ಮಾಡಿ ಆಗಿದೆ. ನಂತರ ಇಲ್ಲಿ ಓಕೆ ಕ್ಲಿಕ್ ಮಾಡ್ತೀನಿ. ನಂತರ ಇಲ್ಲಿ ಫಾಂಟ್ ನಮಗೆ ಸಿಗ್ತಿರೋದು ಯಾವೊಂದು ಫಾಂಟ್ ಬೇಕು ಒಂದು ಫೋಟೋ ನೀವು ಸೆಲೆಕ್ಟ್ ಮಾಡ್ಕೋದು. ಒಳ್ಳೆ ಒಂದು ಸ್ಟೈಲಿಶ್ ಆಗಿರೋ ಬೋರ್ಡ್ ಆಗಿರೋ ಫೋಟೋ ನೀವು ಸೆಲೆಕ್ಟ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಬರ್ಬೋದು ಕೂಡ. ಓಕೆ, ನಾನೀಗ ಟಿಕ್ ಮಾಡ್ಕೊಳ್ತೀನಿ ಒಂದು ಫಾಂಟನ್ನು ಸೆಲೆಕ್ಟ್ ಮಾಡಿಕೊಂಡು. ಸೊ ನಂತರ ಒಂದು ಟೆಕ್ಸ್ಟ್ ಲೇಯರ್ನ ಈ ಒಂದು ಅಂದರೆ ಲೇಯರ್ ಅಲ್ಲ, ಈ ಒಂದು ಟೆಕ್ಸ್ಟ್ನ ಈ ಒಂದು ಜಾಗದಲ್ಲಿ ಈ ರೀತಿ ಆ್ಯಡ್ ಮಾಡ್ಕೊಳ್ತೀನಿ. ನೋಡ್ಬೋದು ಇವಾಗ ಸೂಪರಾಗಿ ಕಾಣ್ತಾ ಇದೆ ಅಲ್ವಾ. ಸೊ ಈ ರೀತಿಯಲ್ಲಿ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ನೀವು ಕರೆಕ್ಟಾಗಿ ಒಂದು ಫಾಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಜಸ್ಟ್ ನಾನು ನಿಮಗೆ ಎಕ್ಸಾಂಪಲಾಗಿ ತೋರಿಸುವ ಕಾರಣ ಈ ರೀತಿ ನಿಮಗೆ ಕಾಣ್ತಿರ್ಬೋದು, ಸ್ವಲ್ಪ ಬೋರಾಗಿ ನೋಡ್ಬೋದು. ಪರ್ಫೆಕ್ಟಾಗಿ ನಮಗೆ ಕಾಣ್ತಾ ಇದೆ ಅಲ್ವಾ. ಇನ್ನು ಬೇಕಿದ್ರೆ ಸ್ವಲ್ಪ ನಾವು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡ್ಬೋದು, ಹೇಗೆ ಬೇಕೋ ಆ ರೀತಿಯಲ್ಲಿ. ಓಕೆ, ಸೊ ನೋಡ್ಬೋದು ಇವಾಗ ಈ ರೀತಿಯಲ್ಲಿ ನಾನು ಈಗ ಆ್ಯಡ್ ಮಾಡ್ಕೋತೀನಿ ಫ್ರೆಂಡ್ಸ್. ಓಕೆ, ನೋಡ್ಬೋದು ಈ ರೀತಿಯಲ್ಲಿ ಹೆಸರು ಮತ್ತು ಡಿ ಪಿ ಅಲ್ಲಿ ಇರ್ತದೆ ಕರೆಕ್ಟಾಗಿ ಸೆಟ್ ಮಾಡ್ಕೋತೀನಿ. ಓಕೆ, ಸೊ ನೋಡ್ಬೋದು ಈಗ ಪರ್ಫೆಕ್ಟಾಗಿ ನಮಗೆ ಸೆಟ್ ಆಗಿದೆ. ಇಷ್ಟು ನೀವು ಇಲ್ಲಿ ಮಾಡಬೇಕಾಗಿರೋದು. ಓಕೆ, ಸೊ ಟೋಟಲ್ ಆಗಿ ಇಷ್ಟು ಕಂಪ್ಲೀಟ್ ಆದ ನಂತರ ಈ ಒಂದು ಲೇಯರ್ ನೀವು ಸೇವ್ ಮಾಡಬೇಕು. ಸೇವ್ ಮಾಡಬೇಕಂದ್ರೆ ಮೇಲೆ ನಮಗೆ ಯಾರೋ ಮಾರ್ಕ್ ಅಂತಿರ್ಬೋದು. ಇಲ್ಲಿ ರೆಸಲ್ಯೂಷನ್ ಫುಲ್ ಮಾಡ್ಕೊಳ್ಳಿ. ಇಲ್ಲಿ ಫ್ರೇಮ್ಸ್ ಎಷ್ಟು ಬೇಕೋ ಅಷ್ಟು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಮೀಡಿಯಮ್ ಇಟ್ಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಕಂಪ್ಲೀಟ್ ಆದ ನಂತರ ಈ ವಿಡಿಯೋ ನಮಗೆ ಗ್ಯಾಲರಿಗೆ ಬಂದಿರುತ್ತೆ. ಅಲ್ಲಿಂದ ನೀವು ಸೋಷಿಯಲ್ ಮೀಡಿಯಾ ಶೇರ್ ಮಾಡ್ಕೊಬೋದು. ಹಾಗೆ ಇದ್ರದ್ದು ಒಂದು ಒಳ್ಳೆ ಅದ್ಭುತ ಲೈಕ್ಸ್ ಕಮೆಂಟ್ಸ್ ನೀವು ಖಂಡಿತ ಪಡಿಬೋದು ಫ್ರೆಂಡ್ಸ್. ಓಕೆ, ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ಮತ್ತು ನಿಮ್ಮೊಂದು ಮನಸ್ಸಲ್ಲಿಂದ ಅಭಿಪ್ರಾಯ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಯಾಕಂದರೆ ನಾವು ತಿಳಿಸಬೇಕಾದ್ರೆ ಸ್ವಲ್ಪ ಸ್ಪೀಡಲ್ಲಿ ಆಗಿರ್ಬೋದು. ಸೊ ನಿಮಗೆ ಏನೇ ಡೌಟ್ ಇದ್ರೂ ಕೂಡ ನೀವು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಏನೇ ಹೇಳೋದಕ್ಕೆ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಓಕೆ, ನಮ್ಮ ವಿಡಿಯೋದ ಬಗ್ಗೆ. ಓಕೆ, ಮತ್ತು ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಇಷ್ಟ ಆದರೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಮತ್ತು ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.